ಏಕಾದಶ್ಯಾಂ ನಿರಾಹಾರ ಸರ್ವಪಾಪೈ ಪ್ರಮುಚ್ಯತೆ ಏಷ ರೇವಾ ತಟೇ ರಮ್ಯೆ ನಿರಾಹಾರೋ ಹರಿರ್ದಿನೆ ಜಾಗರಂ ಚೋಪವಾಸಂಚ ಕೃತ್ವಾ ನಿಷ್ಪಾಪತಾಂಗತಃ. ಅವನು ಯಾವತ್ತು ಬಿದ್ದಿದ್ನೋ ಎಚ್ಚರ ತಪ್ಪಿ ಶ್ರಾಂತನಾಗಿ ಆ ನದಿಯ ದಂಡೆಯಲ್ಲಿ, ಆ ಸೇನೆಯವರು ಬರುವ ತನಕವೂ ಕೂಡ ಅಲ್ಲೇ ಒಂದಿಷ್ಟು ಜನ ಏನೋ ಅವ್ರವ್ರ ಪಾಡಿಗೆ ಭಜನೆ ಮಾಡ್ತಾಯಿದ್ರು. ಇವನು ಸುಮ್ಮನೆ ಕೂತಿದ್ದ, ಇವನಿಗೆ ಅದರಲ್ಲಿ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ. ಆದರೆ ಅದೇ ತಡಿಯಲ್ಲಿ ಕೂತಿದ್ದ, ಅವರ ಎಲ್ಲ ಕೆಲಸಗಳಲ್ಲೂ ತಾನು ಕಿವಿಯಾಗಿದ್ದ. ಆಹಾರ ಸ್ವೀಕರಿಸ್ಲಿಕ್ಕೆ ಆಗಲೇ ಇಲ್ಲ ಅವನಿಗೆ, ದೇಹದಲ್ಲೂ ಶ್ರಾಂತಿ ಇತ್ತು, ಎದ್ದೇಳಲಿಕ್ಕೂ ಆಗ್ತಿರಲಿಲ್ಲ. ಅಂಥ ದಿವಸದಲ್ಲೇ ಅವನಿಗೆ ಶಿಕ್ಷೆ ಆಯಿತು. ಶಿಕ್ಷೆ ಆಗಿ ಅವನು ಆ ಒಂದು ದಿವಸ ಇಡೀ ಉಪವಾಸ ಇದ್ದು ಅವನನ್ನು ಮೇಲಿನ ದೇವತೆಗಳನ್ನು ಕರ್ಕೊಂಡು ಹೋಗಬೇಕಲ್ಲ. ಕರ್ಕೊಂಡು ಹೋಗುವಾಗ ಯಮಭಟರನ್ನು ತಡೆದು ವಿಷ್ಣುದೂತರು ಅವನನ್ನು ಕರ್ಕೊಂಡು ಹೋದರು. ಕರ್ಕೊಂಡು ಹೋಗುವಾಗ ಅವರ ನಡುವೆ ಜಗಳ ಆಯಿತು. ನೀವು ಇಂಥ ಒಬ್ಬ ದುಷ್ಟನನ್ನು ಕರ್ಕೊಂಡು ಹೋಗ್ತಾನೆ. ಇಲ್ಲ, ಅವನು ಈ ದಿವಸ ತಿಳಿಯದೇ ಇದ್ದರೂ ಕೂಡ ಪೂರ್ತಿಯಾಗಿ ಉಪವಾಸವನ್ನು ಮಾಡಿದ್ದರ ಪರಿಣಾಮ ಅವನಿಗೆ ಆ ಕೊನೆಯ ಕ್ಷಣದಲ್ಲಿ ಅನ್ನಿಸಿದೆ, ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ನಾನು ಯಾವತ್ತೂ ಜೀವನದಲ್ಲಿ ಇಂಥ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶವೇ ಆಗಲಿಲ್ಲ. ಎಂಥ ತಪ್ಪು ಅಂದರೆ, ದೇಹದಲ್ಲಿ ಆಹಾರ ಕಮ್ಮಿ ಆಗ್ತಾ ಇದ್ದ ಹಾಗೆ ಅರಿವಿಲ್ಲದೆ ಎಷ್ಟೋ ಸರ್ತಿ ನಮ್ಮ ಒಳಗಿನ ದೋಷಗಳು ಪರಿಹಾರ ಆಗುತ್ತೆ. ನೀವು ಗಮನಿಸಿ, ಉಪವಾಸ ಇದ್ದ ದಿವಸ ಏನೇನೋ ಹರಟೆ ಹೊಡಿಲಿಕ್ಕೆ ಮನಸ್ಸೇ ಬರಲ್ಲ, ಕೂತ್ಕೊಂಡು ಹರಟೆ ಹೊಡೆಯೋಣ ಅಂತ ಅನಿಸಲ್ಲ. ಅಥವಾ ಯಾವುದೋ ತುಂಬ ಗುಡು 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 ಅನ್ನೋ ಹಾಡು ಕೇಳಿಸ್ಕೊಳ್ಳೋಣ ಅಂದ್ರೆ 10 ನಿಮಿಷ ಕೇಳಿದ ಮೇಲೆ ತಲೆ ನಿಲ್ಲಲ್ಲ. ಅದರಲ್ಲಿ ಯಾವುದೋ ಒಂದು ದಡಬಡ ಅಂತಿರುವ ಸಿನಿಮಾ ನೋಡೋಣ ಅಂದರೆ ಕೂತ್ಕೊಳ್ಳಿಕ್ಕೆ ಕೇಳಲ್ಲ ಮನಸ್ಸು. ಅಂದರೆ ಹೊಟ್ಟೆ ತಾಳ ಹಾಕೋದೇ ಹೆಚ್ಚು ಕೇಳಿಸ್ತಾ ಇರುತ್ತೆ ಹೊರತು ಇದು ನಾನು ಹೇಳ್ತಾ ಇರೋದು ಏನೂ ಗೊತ್ತಿಲ್ಲದವನಿಗೆ. ಇದು ತಿಳಿದಾದ ಮೇಲಂತೂ ಅದೇ ಗಮನಿಸಿ, ಒಳ್ಳೆಯ ಚಿಂತನೆಯಲ್ಲಿ, ಒಳ್ಳೆಯ ಭಜನೆಯಲ್ಲಿ, ಒಳ್ಳೆಯ ಸತ್ಕಥಾವಾದದಲ್ಲಿ ಕೂತಾಗ ಉಪವಾಸ ಕೂತದ್ದೇ ನೆನಪಾಗೋದಿಲ್ಲ. ಒಂದು ತಾತ್ಪರ್ಯ ಏನು ಅಂದರೆ, ಇಷ್ಟ ಇದ್ದರೆ ಅದು ಯಾವುದು ಕಷ್ಟ ಅನಿಸೋದಿಲ್ಲ. ಇಷ್ಟ ಇಲ್ಲದೇ ಇದ್ದಾಗ ಎಲ್ಲವೂ ಕಷ್ಟವೇ ಅನಿಸುತ್ತೆ. ನಾನು ಇಷ್ಟ ಅನ್ನೋದನ್ನು ನೀವು ಎಲ್ಲಿಟ್ಟಿದ್ದೀರೋ ಅನ್ನೋದ್ರ ಮೇಲೆ ಡಿಪೆಂಡ್. ಇಷ್ಟ ಅನ್ನೋದು ಭಗವಂತನಿಗೆ ಪ್ರೀತಿ ಆಗೋದಕ್ಕೋಸ್ಕರ ಇಷ್ಟ ಅನ್ನೋದಿದ್ದರೆ ಆಗ ಕಷ್ಟ ಅನಿಸೋದಿಲ್ಲ. ನಮಗದೊಂದು ಅಯ್ಯೋ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡದೇ ಇದ್ರೆ ಏನೋ ನರಕದಲ್ಲಿ ಹುರಿದು ಬಿಡ್ತಾರಂತೆ ಅನ್ನುವ ಭಯಕ್ಕೆ ಮಾಡುವಾಗ ಏನು ಉಪಯೋಗ ಇಲ್ಲ. ನಾವು ಯಾರಿಗೋಸ್ಕರನೋ ಏನೇನೋ ಕಷ್ಟಪಡ್ತೇವೆ. ನನಗೋಸ್ಕರ ನಿರಂತರ 24 ಗಂಟೆ ನನ್ನ ಜೊತೆಗಿದ್ದು 100 ವರ್ಷವೂ ಕೂಡ ಎಲ್ಲ ದಿವಸವೂ ನನ್ನ ಉಸಿರಾಡಿಸ್ತಾನೆ, ನನ್ನ ಎದೆಬಡಿತವನ್ನು ನಡೆಸ್ತಾನೆ, ನನ್ನ ದೇಹದ ಆಹಾರವನ್ನು ಜೀರ್ಣ ಮಾಡ್ತಾನೆ, ನನ್ನ ದೇಹಕ್ಕೆ ಯಾವುದು ನಾವಂತೂ ಮಾಡ್ತಿಲ್ಲ. ನಮ್ಮೊಳಗೆ ಮಾಡುವ ಯಾವ ಕೆಲಸದಲ್ಲೂ ನಮ್ಮ ಪೂರ್ಣ ಪ್ರಮಾಣವಾದ ಅರಿವು ಇದ್ದು ಕೆಲಸ ಗೊತ್ತಿಲ್ಲ. ತಿನ್ನುವ ತನಕ ಗೊತ್ತಿರುತ್ತೆ, ಹೊಟ್ಟೆಗೆ ಹೋದ್ಮೇಲೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಜೀರ್ಣ ಆದದ್ದು ಶಕ್ತಿಯಾಗಿ ಬದಲಾಗುತ್ತೆ, ಯಾರಿಗೂ ಗೊತ್ತಿಲ್ಲ. ನಡೆಯುವಾಗ ಹೀಗೆ ಹೋಗಬೇಕು, ಎದುರುಗಡೆ ಬರುವ ಗಾಡಿ ಇಷ್ಟು ದೂರಕ್ಕೆ ಬಂದರೆ ಹೀಗೆ ಆಗುತ್ತೆ, ನಾವು ಇಷ್ಟೆಲ್ಲ ಲೆಕ್ಕಾಚಾರ ನಮ್ಮ ತಲೆಯಲ್ಲಿ ಆಗ್ತಾ ಇದೆ ಅಂತ ನಮಗೆ ಗೊತ್ತಿರಲ್ಲ. ಹಿಂದೆ ಸರಿದು ಬಿಡ್ತೇವೆ. ಕಸ ಬಿದ್ದ ತಕ್ಷಣ ಕಣ್ಣು ಮುಚ್ಕೊಂಡು ಬಿಡುತ್ತೆ, ಒಳಗಡೆ ಏನೋ ಸಿಕ್ಕಿ ಹಾಕಿಕೊಂಡು ಒಂದು ಅಕ್ಷಿ ಬರುತ್ತೆ, ಕಣ್ಣಿಗೆ ಕಸ ಬಿದ್ದ ತಕ್ಷಣ ನೀರು ಬರುತ್ತೆ, ಕಿವಿಯಲ್ಲಿ ಏನಾದರೂ ಕಸ ಸೇರಿದ್ರೆ ಜಾರಿ ಹೋಗುತ್ತೆ, ಒಳಗಿನಿಂದ ಆಕ್ಸಿಜನ್ ಕಮ್ಮಿ ಆಯಿತು ಅಂದರೆ ಆಕಳಿಕೆ ಬಂದುಬಿಡುತ್ತೆ, ಹಸಿವಾಯಿತು ತಿನ್ನಬೇಕು ಅಂತ ಅನಿಸಿ ಒಂದೇ ಸರ್ತಿ ಹಸಿವು ಶುರುವಾಗುತ್ತೆ. ಯಾವುದು ನಮ್ಮ ಕೈಯಲ್ಲಿಲ್ಲ. ಹಸಿವು ಮಾಡ್ಕೊಳ್ಳೋದು ನಾವಲ್ಲ, ನೀರಡಿಕೆ ಮಾಡ್ಕೊಳ್ಳೋದು ನಾವಲ್ಲ, ಬಿಕ್ಕಳಿಕೆಯ ಮೂಲಕ ಗೊತ್ತಾಗುವಂತೆ ಮಾಡಿಕೊಳ್ಳುವುದು ನಾವಲ್ಲ. ಎಲ್ಲವೂ ಒಳಗಿನಿಂದ ತಿಳಿಯದಂತೆ ನಡೆಸ್ತಾ ಇರುವಂತಹ ಶಕ್ತಿಗೆ ಒಂದು ದಿವಸದ ವ್ಯವಸ್ಥೆಯಲ್ಲಾದರೂ ನಾವು ನಮ್ಮ ತನವನ್ನು ಕೊಟ್ಟುಕೊಳ್ತೇವೆ ಅಂತ ಭಾವಿಸುವುದೇ ಇಲ್ಲಿ ಪ್ರಧಾನ ಹೊರತು ಯಾರದ್ದೋ ಒಂದು ಮತವನ್ನು ಎಚ್ಚರಿಸಬೇಕು, ಎತ್ತರದಲ್ಲಿಡಬೇಕು ಅಂತನ್ನುವ ಕಾರಣಕ್ಕಾಗಿ ವ್ರತವನ್ನು ಹೇಳಲಿಲ್ಲ. ಅಂತರಂಗದ ಆತ್ಮೀಯ ಉದ್ಧಾರಕ್ಕೋಸ್ಕರ ಈ ಮಾತುಗಳ ವಿವರವನ್ನು ಕೊಟ್ಟು ಅವರಿಬ್ಬರು ಮಾತಾಡಿಕೊಳ್ತಾರೆ. ಬಹಳ ಚೆನ್ನಾಗಿ ಪ್ರಶ್ನೋತ್ತರಗಳು ನಡೀತಾವೆ. ಆಗ ಇವನಿಗೆ ಎಂಥ ಒಂದು ಉತ್ತಮವಾದ ಸ್ಥಿತಿಯಲ್ಲಿ ನನ್ನನ್ನು ಇವರೆಲ್ಲ ಕಾಣ್ತಾ ಇದ್ದಾರೆ, ನನಗೆ ಅದರ ಬಗ್ಗೆ ಎಚ್ಚರ ಇಲ್ಲ ಅಂತ ಆ ಜಾತಿ ಸ್ಮೃತಿ ಅಂದರೆ ತನಗೆ ಹೋದ ಜನ್ಮದಲ್ಲಿ ಏನಾಗಿತ್ತು ಅನ್ನುವ ಎಚ್ಚರ ಅವನಿಗೆ ಆ ಚಿಕ್ಕಂದಿನಲ್ಲೇ ಇದ್ದದ್ರಿಂದ ಇನ್ನು ಇಂಥ ಒಳ್ಳೆಯ ಶರೀರ ಬಂದ ಮೇಲೆ ನಾನು ತಪ್ಪಿಯೂ ಕೂಡ ತಪ್ಪು ಕೆಲಸಗಳಲ್ಲಿ ಇಳಿದು ಮತ್ತೊಮ್ಮೆ ಆ ಕತ್ತಲೆಯ ಕೋಣೆಯ 9 ತಿಂಗಳ ಗರ್ಭವಾಸದಲ್ಲಿ ಉಳಿದು ನಾನು ನನ್ನತನವನ್ನು ಕಳ್ಕೊಳ್ಬಾರ್ದು ಅನ್ನುವುದನ್ನು ನಿರಂತರ ಯೋಚಿಸಿ ಹುಟ್ಟಿ ಬಂದ ಕಾರಣಕ್ಕಾಗಿ ನನಗೆ ಈಗಲೇ ಬಹುಶಃ ದೊಡ್ಡವರ ಅನುಗ್ರಹದಿಂದ, ಹಿರಿಯರ ಕಾರುಣ್ಯದಿಂದ ನಾನು ಈ ಉಪವಾಸಾದಿ ವ್ರತಗಳಲ್ಲಿ ಅನಾಯಾಸವಾಗಿ ಮಾಡುವುದು ಮತ್ತು ಇಷ್ಟಪಟ್ಟು ಮಾಡುವುದು ನನ್ನಿಂದ ಸಾಧ್ಯವಾಯಿತು ಅಂತ ಅವನು ಹೇಳಿದಾಗ ತಂದೆಗೆ ಬಹಳ ಸಂತೋಷ ಆಗುತ್ತೆ, ಆ ಗಾಲವನಿಗೆ, ಭದ್ರಶೀಲನ ಬಗ್ಗೆ. ಹೀಗೆ ಆ ಮಾತುಗಳನ್ನೆಲ್ಲ ಮುಗಿಸಿ ಯುಗ ಧರ್ಮದ ಬಗ್ಗೆ ಹೇಳ್ತಾರೆ. ಯುಗದಿಂದ ಯುಗಕ್ಕೆ ಮನುಷ್ಯನ ಶಕ್ತಿ ಹ್ರಾಸ ಆಗ್ತಾ ಬರುತ್ತೆ. ನಾವು ಯುಗದ ಬೇಡ, ನಮ್ಮ ಅಜ್ಜಂದಿರ ಕಾಲದ್ದೇ ಯೋಚನೆ ಮಾಡಿದರೆ ಅವರ ಕಾಲದಲ್ಲಿ 90 ಆಗಿದ್ರೂ ಕನ್ನಡಕ ಬೇಕಾಗ್ತಿರಲಿಲ್ಲ. ಈಗ 40 ಅಂದರೆ 40 ಅಂತಲೇ ಲೆಕ್ಕ.
40 ಅಂದರೆ ಕನ್ನಡಕ ಬರಬೇಕು ಅಂತ ಅನ್ನೋ ಸ್ಥಿತಿಗೆ ಬಂದಿದೆ. ಅಥವಾ ನಮಗೆ ಆ ಕಾಲದಲ್ಲಿ ಗಂಟು ನೋವು, ಬೆನ್ನು ನೋವು, ಕಾಲು ನೋವು ಇದು ಗೊತ್ತೇ ಇಲ್ಲ. ಇವತ್ತು ನಾವು 40-50 ಆಯಿತು ಅಂದರೆ ಅಡಿಗೆ ಮನೆಯಲ್ಲಿ ನಿಲ್ಲಿಕ್ಕಾಗಲ್ಲ, ಕಾಲು ಅಂದರೆ ನಾವು ಅದಕ್ಕೆ ಬೇಕಾದಷ್ಟು ತಪ್ಪು ಕೆಲಸ ಮಾಡ್ಕೊಂಡಿದ್ದೇವೆ. ನಾವೆಲ್ಲ ರೆಡ್ ಆಕ್ಸೈಡ್ ನೆಲ ಇದ್ದದ್ದನ್ನು ತೆಗೆದು ಟೈಲ್ಸ್ ಹಾಕಿ ಆಯಿತು, ಆ ಕಾಲು ಹಿಮ್ಮಡಿ ಅದರಲ್ಲಿ ಒತ್ತಿ ನೋವು ಬಂದದ್ದಕ್ಕೆ ಸೊಂಟನೂ ಹಿಡಿತು. ನಮಗೆ ಸುಲಭದಲ್ಲಿ ಹೆರಬೇಕು ಅಂತ ಅನ್ನೋದಕ್ಕೋಸ್ಕರ ಸಿಸರಿಯನ್ನು ಆಯಿತು. ಅದಕ್ಕೆ ಕೊಡುವ ಇಂಜೆಕ್ಷನ್ 40 ಆದಮೇಲೆ ಏನಾಗುತ್ತೆ ಅಂತ ಅನ್ನೋದನ್ನು ಡಾಕ್ಟರ್ ಗೊತ್ತಿದ್ರೂ ಹೇಳದೆ ಆ ಕಾಲಕ್ಕೆ ಅವರಿಗೆ ಸುಲಭದಲ್ಲಿ ಆಗಬೇಕು ಅಂತನ್ನುವ ಪ್ರಾಚೀನರ ವ್ಯವಸ್ಥೆಯಲ್ಲಿ ಅದನ್ನು ಸಹಜವಾದ, ಈಗ ಅನ್ಯೂಜುವಲ್ಲೇ ಯೂಜುವಲ್ ಆಗಿದೆ. ಸಹಜವಾದ ಏನಂದರೆ ಅಬ್ನಾರ್ಮಲ್ಲೇ ನಾರ್ಮಲ್ ಆಗಿದೆ. ನಮ್ಗೆ ಅದಾಗದೇ ಇದ್ದರೆ ಅಂದರೆ ಆ ಕ್ಷಣಕ್ಕೆ ಆಗುವ ಕಷ್ಟವನ್ನು ಪರಿಹರಿಸಿಕೊಳ್ಳಿಕ್ಕೋಸ್ಕರ ಮುಂದೆ ಇರುವ 50 ವರ್ಷವನ್ನೂ ಕಷ್ಟಕ್ಕೆ ತಳ್ಳುವಂತಹ ಒಂದು ಸ್ಥಿತಿ. ಅಂದರೆ ತಾತ್ಕಾಲಿಕವಾದ ಒಂದು ಕಷ್ಟವನ್ನು ಪರಿಹರಿಸಿಕೊಳ್ಳಿಕ್ಕೆ ಹೋಗಿ ಸಾರ್ವಕಾಲಿಕವಾದ ಕಷ್ಟವನ್ನು ಹೊರುವಂಥದ್ದು. ಹೀಗೆ ಒಂದು ಹಂತದಿಂದ ಉತ್ತರಣೆಯ ಕಡ್ಡಿಯನ್ನು ಹಿಡಿದು ಆ ಗರ್ಭಿಣಿಯ ಗರ್ಭ ಸ್ರಾವ ಆಗುವ ಕಾಲದಲ್ಲಿ ಹಿಡಿದ್ರೆ ಆಗುತ್ತೆ ಅಂತ ಅನ್ನೋದಕ್ಕೆ ಅದಕ್ಕೊಂದು ಚಿಕಿತ್ಸೆಯನ್ನು ಹೇಳ್ತಾರೆ. ಏನೂ ತೊಂದರೆ ಆಗೋದಿಲ್ಲ ಅಂತ. ಆದರೆ ಇದೆಲ್ಲದರಲ್ಲಿ ನಮಗೆ ನಂಬಿಕೆಗಳು ಬಹಳ ಕಮ್ಮಿ ಆದ್ದರಿಂದಾಗಿ ನಮ್ಮ ಪ್ರಾಚೀನರಿಗೆ ಅಂದರೆ ಇಷ್ಟರ ತನಕ ಯಾರೂ ಹೆರಲೇ ಇಲ್ಲ, ಹೊರಲೇ ಇಲ್ಲ, 10 ಮಕ್ಕಳನ್ನು ಸಾಕಲೇ ಇಲ್ಲ. ನಾವು ಮಾತ್ರ ಫಸ್ಟ್ ಟೈಮ್ ಒಬ್ಬರನ್ನೇ ಇಷ್ಟು ಕಷ್ಟಪಟ್ಟು ಎಷ್ಟು ವ್ಯವಸ್ಥಿತವಾಗಿ ಸಾಕ್ತಾ ಇರುವವರು ಅಂತ ನಮಗೊಂದು ದೊಡ್ಡ ನಾವೇ ಕೊಟ್ಟುಕೊಳ್ಳುವ ಕಿರೀಟ ಇದೆ. ಬೇರೆ ಯಾರು ಸಮ್ಮಾನ ಮಾಡೋದಿಲ್ಲ. ನಾನು ನೋಡು ಹೆತ್ತಿದ್ದೇನೆ, 2 ಹೆತ್ತಿದ್ದೇನೆ ಅಂತ 1 ಹೆತ್ತವ್ರ ಹತ್ರ ಮಾತಾಡೋದು, 10 ಹೆತ್ತವ್ರು ನಗ್ತಾ ಇರ್ತಾರೆ, ಅಯ್ಯೋ ಇವ್ರದ್ದೊಂದು ಏನೊಂದು ಕಥೆ ಅಂತ. ಅಂದರೆ ನಮಗೆ ಕಾಲ ಮುಂದೆ ಹೋದ ಹಾಗೆ ದೈಹಿಕವಾದ ಸಾಮರ್ಥ್ಯವು ಕಮ್ಮಿ ಆಗ್ತಾ ಬರುತ್ತೆ. ಅದು ನೋಡುವ ಶಕ್ತಿ ಇರ್ಬೋದು, ಕೇಳುವ ಶಕ್ತಿ ಇರ್ಬೋದು, ಮಾಡುವ ಶಕ್ತಿ ಇರ್ಬೋದು, ನಡೆಯುವ ಶಕ್ತಿ ಇರ್ಬೋದು, ಅರ್ಥೈಸಿಕೊಳ್ಳುವ ಶಕ್ತಿ. ಈ ನಮ್ಮ ಹಿಂದಿನ ಒಂದು 20 ವರ್ಷದ ಹಿಂದಿನ ಟೆಕ್ಸ್ಟ್ ಬುಕ್ಕನ್ನು ಈಗ ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ವಿಜ್ಞಾನ ಎಲ್ಲ ಬಿಡಿ, ಅದು ಅಪ್ಗ್ರೇಡ್ ಆಗಲೇಬೇಕು. ಯಾಕಂದರೆ ಬದಲಾದ ಹಾಗೆ ಇವತ್ತಿನ ಚಿಂತನೆಯನ್ನು ಕೊಡಬೇಕು. ನಾನು ಹೇಳ್ತಾರೆ ಭಾಷಾಶಾಸ್ತ್ರದ ದೃಷ್ಟಿಯಿಂದ ಆಗಿನ ಟೆಕ್ಸ್ಟ್ ಬುಕ್ಕೆಲ್ಲ ನಾವೇ ಹೇಳೋದು, ಒಂದು ಹಳೆಗನ್ನಡ ಅಂತ ಅನ್ನೋ ಶಬ್ದವನ್ನೇ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ದು ಇವತ್ತೇನಿದ್ರು ಇಂಗ್ಲಿಡನೋ ಕಂಗ್ಲೀಷೋ ಆಗಿದೆ ಅಷ್ಟೇ. ಅದು ಎಲ್ಲಿ ಬಿಟ್ಟು ಈಚೆ ಬಂದಿದ್ದೇವೆ ಅಂತ ಅನ್ನೋದು ಗೊತ್ತಾಗದಷ್ಟು. ಅಂದರೆ ಆ ರೀತಿ ನಮಗೆ ಇನ್ನೂ ಸ್ವಲ್ಪ ಡೈಲ್ಯೂಟ್ ಮಾಡಬೇಕು, ಇನ್ನೂ ಸ್ವಲ್ಪ ಮಕ್ಕಳಿಗೆ ಕಷ್ಟ ಆಗುತ್ತೆ. ಯಾಕೆಂದರೆ ಆ ಟೆಕ್ಸ್ಟ್ ಬುಕ್ ಮಾಡುವ ಕಮಿಟಿಯಲ್ಲಿ ಇರುವವರಿಗೆ ಗೊತ್ತಿಲ್ಲ ಏನೇನು ಹೇಳಬೇಕು, ಏನೇನು ಬರೀಬೇಕು, ಏನೇನು ನೋಡಬೇಕು. ಯಾಕೆಂದರೆ ಅವರು ಇನ್ಫ್ಲುಯೆನ್ಸಿಂದನೇ ಬಂದರು. ಅವರು ಜಸ್ಟ್ 35 ಪಾಸಾಗಿ ಬಂದವರು, ಯಾವುದೋ ಒಂದು ವ್ಯವಸ್ಥಿತವಾಗಿ ಬಂದವರು. ಅವ್ರಿಗೆ 65 ಗೊತ್ತಿಲ್ಲ ಅನ್ನೋದನ್ನು ಯಾರೂ ಲೆಕ್ಕ ಹಾಕಲ್ಲ. ಅವ್ರಿಗೆ 35 ಗೊತ್ತಿದೆ, ಅದರಿಂದ ಪಾಸಾಗಿದ್ದ ಅನ್ನೋದು ಮಾತ್ರ ಲೆಕ್ಕಕ್ಕಿರುತ್ತೆ. ಅದರಿಂದಾಗಿ ಅವರಿಗೆ ಗೊತ್ತಿರುವ 35ರಲ್ಲಿ 100 ಹೆಂಗೆ ಅಡ್ಜಸ್ಟ್ ಮಾಡೋದು? ಅವರು 35ನ್ನೇ 100 ಪಾಲು ಮಾಡಬೇಕು. ಮತ್ತೆ ಅದರಲ್ಲಿ ಒಬ್ಬ 35ರಲ್ಲಿ ಪಾಸ್ ಆಗ್ತಾನೆ, ಮತ್ತೆ ಅವನು ಮತ್ತೆ ಆ 35ನ್ನು 100 ಪಾಲು ಮಾಡ್ಕೋತಾನೆ. ಯಾಕಂದರೆ 100 ಮಾರ್ಕಿಗೆ ಕೊಡಬೇಕು, ಮತ್ತೆ ಅದು 35ಕ್ಕೆ ಇಳಿಯುತ್ತೆ. ಹೀಗೆ ಇಳಿದು ಡೈಲ್ಯೂಟ್ ಆದದರ ಪರಿಣಾಮ ವಿದ್ಯಾರ್ಥಿಗಳಿಗೆ ಒಂದು ವಿಷಯವನ್ನು ಗ್ರಹಿಸುವ ಶಕ್ತಿಯೂ ಕಾಲದ ದೃಷ್ಟಿಯಿಂದಲೂ ಗೊತ್ತಾಗುತ್ತೆ. 1 ಗಂಟೆ ಕೂಡೋದು, ಈಗ ನೀವು ಕೂಡ್ತೀರಿ, ನೀವು 2.5 ಗಂಟೆ 3 ಗಂಟೆ ಕೂಡ್ತೀರಿ, ಇಲ್ಲಿ ತೊಂದರೆ ಇಲ್ಲ. ಮೊಬೈಲಲ್ಲಿ ಸಾಮಾನ್ಯವಾಗಿ ಗಮನಿಸುವವರು 1 ಗಂಟೆ ಹಿಂದೆಲ್ಲ ಸ್ವಲ್ಪ ಕೂಡೋದಾಗ್ತಿತ್ತು. ಈಗ ಒಂದು ಅರ್ಧ ಗಂಟೆ ಆದರೆ ಪರವಾಗಿಲ್ಲ ಅಂತ ಒಂದು ಈ 2 ವರ್ಷದ ಕೆಳಗಿನ ತನಕ. ಈಗ 5 ನಿಮಿಷ, ಇನ್ನೇನು 1 ನಿಮಿಷದ್ದು ಎಲ್ಲ ಹೇಳಿ ಮುಗಿಸ್ಬೇಕು. ಅಷ್ಟರಲ್ಲಿ ಹೇಳಿದರೆ ನಾವು ಕೇಳ್ತೀವಿ, ಇಲ್ಲಾಂದರೆ ಅದು ಮುಂದೆ ಹೋಗ್ತಾ ಇರುತ್ತೆ. ಮೆಸೇಜ್ ಓದುವಾಗಲೂ ಮೋರ್ ಅಂತಿದ್ರೆ ಅದು ಯಾರು ನೋಡಬೇಕು ಅವ್ರು ನೋಡ್ತಾರೆ, ನಮ್ಗೆ ಬೇಡ ಅಂತ. ನಮ್ಗೆ ಆ ಮೇಲಿದ್ದು ಹೆಡ್ಲೈನ್ ಮಾತ್ರ ಗೊತ್ತಾಗಬೇಕು. ಪೇಪರ್ ಓದುವಾಗಲೂ ಎಷ್ಟು ಸರ್ತಿ ನೋಡ್ತೇವೆ ನಾವು, ಅವರು ಹೆಡ್ಲೈನ್ ಮಾತ್ರ ನೋಡೋದು, ಉಳಿದಿದ್ದೆಲ್ಲ ಓದಲಿಕ್ಕೆ ಅಷ್ಟೆಲ್ಲ ಯಾರು ಓದ್ತಾರೆ, ನಮ್ಗೆ ವಿಷಯ ಗೊತ್ತಾಗಬೇಕು ಅಷ್ಟೇ. ಅಂದರೆ ನಾವೆಲ್ಲ ಸುಲಭದಲ್ಲಾಗಬೇಕು, ಬೇಗ ಆಗಬೇಕು, ದೊಡ್ಡದಾಗಬೇಕು, ಯಾವುದು ಸರಿಯಾಗಬೇಕು, ಹೆಚ್ಚಾಗಬೇಕು, ಅದನ್ನು ವ್ಯವಸ್ಥಿತವಾಗಬೇಕು ಅಂತ ಅನ್ನೋ ಯೋಚನೆಯಲ್ಲಿ ನಾವಿಲ್ಲ. ಅಂತಹ ಒಂದು ಯುಗದ ಧರ್ಮ ಬದಲಾಗ್ತಾ ಇದೆ ಅನ್ನೋದನ್ನು ಅವರು ಹೇಳಿದರು, ನಾವು ಅನುಭವಿಸ್ತಾ ಇದ್ದೇವೆ. ಅಂತಹ ಇದು ನಮಗೆ ಭೀಮಸೇನನ ಮತ್ತು ಹನುಮಂತನ ಕಥೆಯಲ್ಲಿ ಗೊತ್ತಾಗುತ್ತೆ. ಈ ಕಥೆಯ ಬಗ್ಗೆ ಬಹಳ ಜನಕ್ಕೆ ಅದರ ಉದ್ದೇಶ ಏನು ಅಂತ ಗೊತ್ತಾಗಲಿಲ್ಲ. ಭೀಮಸೇನ ಹನುಮಂತನನ್ನು ಎದುರಿಸಿ ಬಾಲವನ್ನು ಎತ್ತಲಿಕ್ಕಾಗಲಿಲ್ಲ. ಕೊನೆಗೆ ಇಬ್ಬರು ಪರಸ್ಪರ ಮಾತಾಡಿಕೊಂಡು ಅವನು ಸೌಗಂಧಿಕ ಪುಷ್ಪವನ್ನು ತಂದ ಅಂತ. ಆದರೆ ಇಡೀ ಕಥೆಯ ಸಾರ ಏನು ಅಂದರೆ, ಒಂದು ಯುಗದ ಹನುಮಂತ ತಾನೇ ಇನ್ನೊಮ್ಮೆ ಮತ್ತೊಂದು ರೂಪದಿಂದ ಬಂದಾಗಲೂ ಅದರ ಎರಡರ ನಡುವೆ ಅತ್ಯಂತ ಅಂತರ ಇರುತ್ತೆ. ಆಂತರಿಕವಾಗಿ ಇಲ್ಲದೇ ಇರ್ಬೋದು, ಆದರೆ ಬಾಹ್ಯಿಕವಾಗಿ ದೇಹದ ದೃಷ್ಟಿಯಿಂದ ಇರ್ಬೋದು, ತೋರ್ಪಡಿಸುವ ಶಕ್ತಿಯ ದೃಷ್ಟಿಯಿಂದ ಇರ್ಬೋದು, ಅರಿಕೆ ಮಾಡಿಕೊಳ್ಳುವಂತಹ ಮೇಧಾಶಕ್ತಿಯ ವಿಷಯದಲ್ಲಿರ್ಬೋದು, ಅಂತರ ಖಂಡಿತ ಬರುತ್ತೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಒಬ್ಬನೇ ಎರಡಾಗಿ ಕಾಲದ ವ್ಯತ್ಯಾಸವನ್ನು ದೇಹದ ಮೂಲಕ ಅಥವಾ ಸಿಚುವೇಶನ್, ಅಂದರೆ ಆ ಕಾಲದಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ಹೇಗೆ ನಿರ್ವಹಣೆ ಮಾಡ್ತಿದ್ರೋ ಹಾಗೆಯೇ ಇವತ್ತು ಮಾಡ್ತೇನೆ ಅಂದರೆ ಆಗೋದಿಲ್ಲ. ಸುಮ್ಮನೆ ಬಡ್ಕೊಳ್ತಾ ಇರ್ತಾರೆ, ಮನುವಾದ. ಹಾಗಂದರೆ ಮನುಸ್ಮೃತಿಯ ಮೊದಲ ಶ್ಲೋಕವನ್ನು ಓದಿರಲ್ಲ,
ಅದರಲ್ಲಿ ಏನು ಹೇಳಿದೆ ಅನ್ನೋದು ಖಂಡಿತ ಗೊತ್ತಿರಲ್ಲ. ಯಾರೋ ಒಬ್ಬರು ಬೈದರು ಅಂತ ಅನ್ನೋದು ಅಷ್ಟೇ ತಲೆಯಲ್ಲಿ ಇಟ್ಕೊಂಡು ನಿರಂತರ ಬೈತಾ ಇರ್ತಾರೆ. ವಸ್ತುತಃ ಅದು ಆ ಕಾಲದ ಸಂದರ್ಭಕ್ಕೆ ಬೇಕಾದ ಕೆಲವು ಮಾತುಗಳನ್ನು ಹೇಳಿರುತ್ತೆ. ಅದು ಎಲ್ಲ ಕಾಲಕ್ಕೂ ಸಂಬಂಧಿಸಿದ್ದಲ್ವೇ ಅಲ್ಲ. ಹೇಗೆ ಸ್ವಾತಂತ್ರ್ಯ ಕಾಲದಲ್ಲಿರುವ ಸಂವಿಧಾನದ ಮಾತುಗಳೇ ಇವತ್ತು ಎಷ್ಟೋ ತಿದ್ದುಪಡಿಗೊಳಗಾಗಿ ಇವತ್ತೊಂದು ಬೇರೆಯದೇ ಮುಖವನ್ನು ಪಡೆದಿದೆ ಅಂತ ಅನ್ನೋದು ಎಲ್ಲರಿಗೂ ಸ್ವಲ್ಪ ಯೋಚನೆ ಮಾಡಿದರೆ ಅರ್ಥ ಆಗುವ ಸಂಗತಿ. ನೀವು ಹಾಗೆ ಮಾಡಿದ್ದು ಅದು ಚೇಂಜ್ ಆಯಿತು, ಬದಲಾಯಿತು, ವ್ಯತ್ಯಾಸ ಆಯಿತು, ಇನ್ನೇನು ಆಯಿತು, ಕಾಲಕ್ಕೆ ಬದಲಾಗಲಿಲ್ವಾ? ಹಾಗೆ ಯುಗ ಧರ್ಮಕ್ಕೆ ಬೇರೆ ಬೇರೆ ಸ್ಮೃತಿಗಳನ್ನು ಹೇಳ್ತಾರೆ. ಎಲ್ಲ ಯುಗ ಧರ್ಮಕ್ಕೂ ಒಂದೇ ಥರದ ಸ್ಮೃತಿಯನ್ನು ಹೇಳಲ್ಲ. ಹಾಗೆ ಅಂತ ಹೇಳಿ ಅಲ್ಲಿ ಹೇಳಿದ ಯಾವ ಸಂಗತಿಯೂ ಅನುಪಯುಕ್ತ, ಈ ಕಾಲಕ್ಕೆ ಸಂಬಂಧಪಡದ್ದು ಅಲ್ಲ. ಯುಗಕ್ಕೆ ಬೇಕಾದ ಅದರಲ್ಲಿ ಕೆಲವು ಅಂಶಗಳನ್ನು ಸ್ವೀಕರಿಸುವುದು, ಇನ್ನು ಕೆಲವು ಅಂಶಗಳನ್ನು ಹೊಸದಾಗಿ ಅಮೆಂಡ್ಮೆಂಟ್ ಮಾಡಿದರ ವಿಷಯದಲ್ಲಿ ಯೋಚಿಸುವುದು. ಅಂದರೆ ಇದು ನಮಗೆ ಪೂರ್ವಜರಿಗೆ ಇದರ ಬಗ್ಗೆ ಚೆನ್ನಾಗಿ ಶಿಕ್ಷಣದಲ್ಲೇ ಅರಿವು ಕೊಡ್ತಾ ಇದ್ರು. ಅದರಿಂದಾಗಿ ಜನ್ರೇಷನ್ ಗ್ಯಾಪ್ ಬೆಳೀತಿರಲಿಲ್ಲ. ಇವತ್ತ್ಯಾಕೆ ನಮ್ಮಲ್ಲಿ ಜನ್ರೇಷನ್ ಗ್ಯಾಪ್ ಬೆಳೀತಾ ಇದೆ ಅಂದರೆ, ಹಿಂದಿನ ವ್ಯವಸ್ಥೆ ಹೇಗಿತ್ತು ಆ ಕಾಲಕ್ಕೆ ಅದು ಸರಿ ಇತ್ತು, ಇವತ್ತಿನ ವ್ಯವಸ್ಥೆ ಹೇಗಿದೆ ಅದಕ್ಕೆ ಈ ರೀತಿ ನಾವು ಸರಿ ಮಾಡಿಕೊಳ್ಬೇಕು, ಮುಂದೆ ಈ ವ್ಯವಸ್ಥೆ ಇನ್ನೂ ಬೇರೆ ಆಗುತ್ತೆ, ಆಗ ಅದನ್ನು ನಾವು ಸರಿ ಮಾಡಿಕೊಳ್ಬೇಕು. ಗಾದೆ ಇದೆ ನಮ್ಮಲ್ಲಿ, ಕಾಲಕ್ಕೆ ತಕ್ಕ ಕೋಲ ಅಂತ. ಅದು ಕೇವಲ ನಮ್ಮ ನಾಟಕದ ವಿಷಯಕ್ಕೆ ಮಾತ್ರ ಆಗುತ್ತೆ. ನಮ್ಗೆ ಸ್ವಾರ್ಥಕ್ಕೆ ಸಂಬಂಧಪಟ್ಟಂತೆ ಕಾಲಕ್ಕೆ ತಕ್ಕ ಕೋಲ ಅಂತ ಅಲ್ಲಿ ಅವ್ರ ಹತ್ರ ಹಾಗೆ ಮಾತಾಡೋದು, ಇಲ್ಲಿ ಇರುತ್ತೆ. ಅದೇನಾಗಿದೆ, ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಆಗಿಬಿಟ್ಟಿದೆ ಹೊರತು ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೊಂದಾಣಿಕೆ ಮಾಡಿಕೊಳ್ಬೇಕು ಅಂತನ್ನುವ ಕಾಳಜಿ ಹೊರಟು ಹೋಗಿದೆ. ಅದರಿಂದಾಗಿ ಯುಗದ ಧರ್ಮಗಳನ್ನೆಲ್ಲ ವಿವರಿಸಿ ಆಮೇಲೆ ವರ್ಣಾಶ್ರಮ ಧರ್ಮಗಳನ್ನು, ಆಪದ್ಧರ್ಮಗಳನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಸರ್ವಲೋಕಹಿತಂ ಕುರ್ಯಾತ್. ಪ್ರತಿಯೊಬ್ಬನ ಸಾಮಾನ್ಯ ಧರ್ಮ ಏನು ಅಂದರೆ, ಎಲ್ಲರೂ ಕೂಡ ಎಲ್ಲರಿಗೂ ಹಿತ ಆಗಲಿ ಅಂತ ಅನ್ನುವ ಬಯಕೆಯಿಂದಲೇ ಕರ್ತವ್ಯ ಮಾಡಬೇಕು. ಅದರ ಉದ್ದೇಶ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಅದರ ಫಲವನ್ನು ನಾವು ಕಳ್ಕೊಳ್ತಾ ಹೋಗ್ತೇವೆ. ಅದರ ಉದ್ದೇಶ ಎಷ್ಟು ದೊಡ್ಡದಾಗುತ್ತೋ ನಾವು ಅಂದ್ಕೊಳ್ಳೋದೇನು ಅಂದರೆ, ನಮಗೆ ಈ 100 ರೂಪಾಯಿಯನ್ನು ಒಬ್ಬನಿಗೆ ಕೊಟ್ಟರೆ 100 ರೂಪಾಯಿ ಸಿಗುತ್ತೆ, ಅಲ್ಲಿ ಕರೆಕ್ಟ್. ಅದನ್ನು 100 ಜನಕ್ಕೆ ಹಂಚಿದರೆ 1 ರೂಪಾಯಿ ಆಗುತ್ತೆ. ಆದರೆ ಭಗವಂತನ ಪ್ರಾರ್ಥನೆ ಹಾಗಾಗುವುದಿಲ್ಲ. ನಾವು 100 ರೂಪಾಯಿ ಮತ್ತು ಭಗವಂತ ಅನ್ನೋದನ್ನು ಸಮಾನವಾಗಿ ನೋಡೋದಲ್ಲ. 100 ರೂಪಾಯಿಗೆ ಮಿತಿ ಇದೆ, ಭಗವಂತನಿಗೆ ಮಿತಿ ಇಲ್ಲ. ಭಗವಂತನ ಹತ್ರ ನಾವು ಪ್ರಾರ್ಥನೆ ಮಾಡುವಾಗ ನನಗೊಳ್ಳೇದಾಗಲಿ ಅಂತ ಕೇಳುವಾಗ ಏನು ಫಲ ಇದೆಯೋ, ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳುವಾಗ ನನಗೆ ಸಿಗುವ ಫಲದಲ್ಲಿ ಯಾವುದೂ ಕೊರತೆ ಆಗೋದಿಲ್ಲ, ಬೋನಸ್ಸು ಇದೆ. ಯಾಕಂದರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿದರೆ ಪುಣ್ಯ, ಮತ್ತು ಅದರಲ್ಲಿ ಎಲ್ಲರಲ್ಲೂ ನಾನೂ ಒಬ್ಬನಾಗಿದ್ದೇನೆ, ಅದರಿಂದಾಗಿ ನನಗೆ ಒಳ್ಳೇದಾಗಬೇಕು ಅಂತನ್ನುವ ಅಂಶದಕ್ಕೂ ಸಿಗಬೇಕಾದ ಪುಣ್ಯ, ಎರಡೂ ಸೇರಿ ಹೆಚ್ಚು ಒಳ್ಳೆಯದಾಗುತ್ತೆ. ಅದನ್ನೇ ಋಷಿಗಳು ಲೋಕಾ ಸಮಸ್ತಾ ಸುಖಿನೋ ಭವಂತು ಹೇಳಿದ್ರಿಂದ ಅವರು ಋಷಿಗಳಾದರು.